ಈ ಮರಣದ ಬಗ್ಗೆ ಪ್ರಶ್ನೆಗಳು ಪ್ರತಿ ಒಂದು ಪುರೋಗತಿ ಹೊಂದಿದ ಆತ್ಮಕ್ಕೆ ಖಂಡಿತ ಬರ್ತಾನೆ ಇರುತ್ತೆ. ಆದ್ರೆ ಅಷ್ಟೊಂದು ಪುರೋಗತಿ ಹೊಂದಲಾರದ ಆತ್ಮಗಳಿಗೆ ಈ ಮರಣದ ಬಗ್ಗೆ ಪ್ರಶ್ನೆ ಕೇಳ್ಬೇಕು ಅಂತ ಕೂಡ ಅನ್ಸೋದಿಲ್ಲ. ಆದ್ರೆ ಸ್ವಲ್ಪ ಪುರೋಗತಿ ಹೊಂದಿದ ಆತ್ಮಕ್ಕೆ ಈ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನ್ಸುತ್ತೆ. ಈ ಮನುಷ್ಯನ ಜೀವನದಲ್ಲಿ ವಿವಿಧ ರೀತಿಯ ಪರಿಸ್ಥಿತಿಗಳು ಇರ್ತವೆ. ಸೊ ಯಾವ್ಯಾವುದು ಅಂತಂದ್ರೆ, ಹುಟ್ಟಿದ ಮೇಲೆ ಶೈಶವ ಅವಸ್ಥೆಯಲ್ಲಿ ಇರುವವರು, ಬಾಲ್ಯಾವಸ್ಥೆಯಲ್ಲಿ ಇರೋರು, ಯೌವನದಲ್ಲಿ ಇರುವವರು, ವೃದ್ಧಾಪ್ಯಕ್ಕೆ ಬಂದವರು, ಇವರೆಲ್ಲ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಮಾನವ ಇರ್ತಾನೆ. ಈ ಎಲ್ಲಾ ಅವಸ್ಥೆಗಳಲ್ಲಿ ಮರಣ ಹೊಂದುವವರು ಕೂಡ ಇರ್ತಾರೆ. ಹುಟ್ಟಿದ ತಕ್ಷಣ ಸಾಯೋರು ಇರ್ತಾರೆ, ಬಾಲ್ಯಾವಸ್ಥೆಯಲ್ಲಿ ಸಾಯೋರು ಇರ್ತಾರೆ, ಯುವ ಅವಸ್ಥೆಯಲ್ಲಿ ಸಾವನ್ನಪ್ಪುವವರು ಇರ್ತಾರೆ, ಇನ್ನು ವೃದ್ಧಾಪ್ಯದಲ್ಲಿ ಪ್ರತಿಯೊಬ್ರು ಸಾಯ್ಲೇಬೇಕು. ಅಷ್ಟೇ ಅಲ್ಲದೆ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ತಮ್ಮ ಮರಣವನ್ನ ತಾವೇ ಕೇಳ್ಕೊಂಡವರು ಇರ್ತಾರೆ. ಪರಿಸ್ಥಿತಿಗಳಿಗೆ ತಡ್ಕೊಳ್ಳಕ್ಕೆ ಆಗದೆ ತಮಗೆ ಇನ್ನು ಮರಣವೇ ಗತಿ ಅಂತ ಅವರ ಜೀವನವನ್ನ ಕೊನೆಗಾಣಿಸ್ಕೊಂಡವರು ಇರ್ತಾರೆ. ಇನ್ನು ಕೆಲವರು ಈ ಜೀವನವನ್ನ ಎಷ್ಟು ಸಾಧ್ಯವೋ ಅಷ್ಟು ಜೀವಿಸ್ಬೇಕು, ಆಮೇಲೆ ಮರಣ ಇದ್ದೇ ಇದೆ ಅಂದ್ಕೊಳ್ತಾ ಇರ್ತಾರೆ. ಈ ಮರಣ ಅನ್ನೋದು ಖಚಿತ ಅಂತ ಎಲ್ಲರಿಗೂ ಗೊತ್ತಿದೆ. ಅವರ ಜೀವನ ಶೈಲಿ, ಮಾತನಾಡುವ ವಿಧ, ಆಲೋಚನಾ ವಿಧಾನ, ಜೀವನದ ಧ್ಯೇಯಗಳು ಎಲ್ಲವೂ ಮರಣದ ಜೊತೆ ಅಂತ್ಯ ಆಗತ್ತೆ ಅನ್ನುವ ಅಂಶದ ಮೇಲೆ ಆಧಾರ ಆಗಿರುತ್ತೆ. ಅದಕ್ಕೋಸ್ಕರವೇ ಹೋರಾಟ. ಸಾಯುವುದರ ಮುಂಚೆ ಎಲ್ಲಾ ಅನುಭವಿಸ್ಬಿಡ್ಬೇಕು, ಎಲ್ಲಾ ತಿಂದ್ಬಿಡ್ಬೇಕು, ಯಾವ ವಿಧದಲ್ಲಾದ್ರೂ, ಒಳ್ಳೆತನದಿಂದಲಾದ್ರೂ, ಬಲವಂತದಿಂದಲಾದ್ರೂ, ಮೋಸ ಮಾಡಿ ಆದ್ರೂ. ಯಾಕೆಂದ್ರೆ ಮರಣದ ನಂತರ ಏನೂ ಇಲ್ಲ. ಆದ್ರಿಂದ ಎಲ್ಲವನ್ನು ಮುಂಚೆಗೆ ಅನುಭವಿಸ್ಬಿಡ್ಬೇಕು ಅಂತ ಸಾಮಾನ್ಯ ಮಾನವನ ಅಭಿಪ್ರಾಯ ಇರುತ್ತೆ. ಇದರಿಂದ ಏನಾಗತ್ತೆ ಅಂದ್ರೆ, ತಂದೆ ತಾಯಿ ತಾವು ಮನಸ್ತಾಪಕ್ಕೆ ಗುರಿಯಾಗಿ ಅದರಲ್ಲಿ ತಮಗೆ ಹುಟ್ಟಿದ ತಮ್ಮ ಮಕ್ಕಳಿಗೂ ಕೂಡ ಅದೇ ಮನಸ್ತಾಪಕ್ಕೆ, ಅಶಾಂತಿಗೆ ಗುರಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ತಂದೆ ತಾಯಿಗೆ ಜೀವನದ ಸತ್ಯ ಗೊತ್ತಿಲ್ಲ, ಇನ್ನು ಅವರ ಮಕ್ಕಳಿಗೆ ಇನ್ನೂ ಅದರ ಬಗ್ಗೆ ಗೊತ್ತಾಗೋಕೆ ಚಾನ್ಸೇ ಇಲ್ಲ. ಸೊ ಈ ವಿಧವಾಗಿ ಕೋತಿ ತಾನು ಕೆಡೋದಲ್ದೆ ವನವನ್ನೆಲ್ಲಾ ನಾಶ ಮಾಡ್ತು ಅಂತಾರಲ್ಲ, ಹಾಗೆ ಅಜ್ಞಾನದಿಂದ ಇರುವ ತಂದೆ ತಾಯಿ ತಮ್ಮ ಮಕ್ಕಳನ್ನ ಇನ್ನಷ್ಟು ಅಜ್ಞಾನಿಗಳನ್ನಾಗಿ ಮಾಡಿ ಈ ಪ್ರಪಂಚಕ್ಕೆ ಬಿಡ್ತಾ ಇದ್ದಾರೆ. ಇದು ವಂಶ ಪಾರಂಪರ್ಯವಾಗಿ ಮುಂದುವರೆದು ಎಲ್ಲರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಇದು ಯಾಕೆ ಹೀಗೆ ನಡೀತಾ ಇದೆ ಅಂದ್ರೆ, ಎಲ್ಲರೂ ನಂಬಿರೋ ಸತ್ಯ ಏನು ಅಂದ್ರೆ, ಜೀವನ ಮರಣದಲ್ಲಿ ಅಂತ್ಯ ಆಗತ್ತೆ, ಮರಣಾನಂತರದ ಜೀವನ ಇಲ್ಲ, ಮರಣವೇ ಜೀವನದ ಅಂತ್ಯ ಅನ್ನೋ ಒಂದು ದೃಷ್ಟಿಕೋನವೇ ನಾಸ್ತಿಕವಾದ. ಅಂದ್ರೆ ಈ ಮರಣಾನಂತರ ಜೀವನ ಇಲ್ಲ ಅಂತ ನಾವು ನಂಬಿರೋದ್ರಿಂದನೇ ಇದೆಲ್ಲ ನಡೀತಾ ಇರೋದು. ಸೊ ಅನಾದಿಯಾಗಿ ಇದು ಎಲ್ಲಾ ದೇಶಗಳಲ್ಲಿ ಹೀಗೆ ನಡೀತಾ ಬಂದಿದೆ. ಸೊ ಇದಕ್ಕೆ ವಿರುದ್ಧವಾಗಿ ಆಸ್ತಿಕವಾದ ಇದೆ. ಎಲ್ಲಾ ದೇಶಗಳೆಲ್ಲ ಆಸ್ತಿಕವಾದ ಏನು ಹೇಳುತ್ತೆ ಅಂದ್ರೆ, ಮರಣ ಅನ್ನೋದು ಮಾನವ ಜೀವನದ ಅಂತ್ಯ ಅಲ್ಲ, ಮರಣ ಅನ್ನೋದು ಮಾನವ ಜೀವನದ ಒಂದು ತಿರುವು. ಸೊ ಎಲ್ಲಾ ಮತಗಳನ್ನ ಸ್ಥಾಪಿಸಿದವರು ಅಂದ್ರೆ ಬೇರೆ ಬೇರೆ ರೀತಿಯ ಮತಗಳನ್ನ ಸ್ಥಾಪನೆ ಮಾಡಿದವರು ಯೋಗ ಮೂರ್ತಿಗಳು. ಅವರು ಸ್ವಯಂ ಕಂಡುಕೊಂಡ ಸತ್ಯ ಏನು ಅಂದ್ರೆ, ಮರಣಾನಂತರ ಜೀವನ ಇದೆ. ಅವರ ನಂತರ ಅವರ ಶಿಷ್ಯಂದ್ರು, ಅನುಯಾಯಿಗಳು ಅದನ್ನ ನಂಬಿ ತಮ್ಮ ಜೀವನವನ್ನ ನಡೆಸ್ತಾ ಬಂದಿದ್ದಾರೆ. ಆಸ್ತಿಕವಾದಿಗಳಿಗೆ ಹಿಂಸಾ ಪ್ರವೃತ್ತಿ ಒಳಗಡೆ ಇರುತ್ತೆ, ಆದ್ರೆ ಹೊರಗಡೆ ಬರೋದಕ್ಕೆ ಸಂದೇಹ ಪಡ್ತಾ ಇರುತ್ತೆ. ನಾಸ್ತಿಕರಿಗೆ
ಮರಣಾನಂತರ ಜೀವನದ ಮೇಲೆ ನಂಬಿಕೆ ಇಲ್ಲ. ಆದ್ರಿಂದ ಅವರ ಹಿಂಸಾ ಪ್ರವೃತ್ತಿಗೆ ಯಾವುದೇ ಕಂಟ್ರೋಲ್ ಅನ್ನೋದು ಇರೋದಿಲ್ಲ. ಈ ಪ್ರಪಂಚದೊಳಗೆ 99% ಆಸ್ತಿಕವಾದಿಗಳಿದ್ರು, ಬೇರೆ ಬೇರೆ ಮತಗಳಿಗೆ ಸೇರಿದ್ರು. ಹಿಂಸಾ ಪ್ರವೃತ್ತಿ ಯಾಕೆ ಹೆಚ್ಚಾಗಿದೆ ಅಂದ್ರೆ ಅವರೆಲ್ಲ ಈ ಮರಣಾನಂತರ ಜೀವನವನ್ನ ಪೂರ್ತಿಯಾಗಿ ಸಂಪೂರ್ಣವಾಗಿ ನಂಬಿಲ್ಲ. ಯಾಕೆ ನಂಬ್ತಾ ಇಲ್ಲ ಅಂದ್ರೆ ಯಾರಿಗೆ ಆದ್ರೂ ಕೂಡ ಸ್ವ ಅನುಭವ ಆಗೋವರೆಗೂ ನಂಬಿಕೆ ಬರೋದಿಲ್ಲ. ಆದ್ರಿಂದ ಆಸ್ತಿಕರಿದ್ರು ಕೂಡ ಆತ್ಮಾನುಭವ ಇಲ್ಲದ ಕಾರಣ ಮರಣಾನಂತರ ಜೀವನದ ಬಗ್ಗೆ ಅವಗಾಹನೆ ಇಲ್ಲದ ಕಾರಣ ಈ ಜಗತ್ತೆಲ್ಲ ಹಿಂಸಾ ಪ್ರವೃತ್ತಿಯಿಂದ ಕೂಡಿದೆ. ಎಲ್ಲಿಯವರೆಗೂ ಮರಣಾನಂತರ ಜೀವನ ಇದೆ ಅಂತ ಜನ ತಿಳ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಈ ಜಗತ್ತಿನಿಂದ ಅಶಾಂತಿ, ಅಸ್ತವ್ಯಸ್ತ ಜೀವನ ಕೊನೆಯಾಗೋದಿಲ್ಲ. ಆದ್ರಿಂದ ಜಗತ್ತಿನಲ್ಲಿ ಶಾಂತಿ ನೆಲೆಸ್ಬೇಕು ಅಂದ್ರೆ ಸ್ವ ಅನುಭವದಿಂದ ಮರಣಾನಂತರ ಜೀವನ ಇದೆ ಅಂತ ನಾವು ಬಲವಾಗಿ ನಂಬಬೇಕು. ಹೇಗೆ ಬುದ್ಧ, ಮಹಾವೀರ, ಜೀಸಸ್, ಮಹಮ್ಮದ್, ಗುರುನಾನಕ್, ನಮ್ಮ ಉಪನಿಷತ್ತುಗಳು ತಮ್ಮ ಸ್ವ ಅನುಭವದಿಂದ ಮರಣಾನಂತರ ಜೀವನದ ಬಗ್ಗೆ ತಿಳಿದುಕೊಂಡ್ರೋ ಹಾಗೆ ಪ್ರತಿಯೊಬ್ಬರು ಧ್ಯಾನ ಸಾಧನೆಯಿಂದ ಈ ಮರಣ ಅನ್ನೋದು ಇಲ್ಲ ಅಂತ ತಿಳ್ಕೋಬೇಕು. ಆಗ ಈ ಪ್ರಪಂಚ ಶಾಂತಿಮಯ ಆಗತ್ತೆ. ಎಷ್ಟೋ ಮಕ್ಕಳು ಚಿಕ್ಕ ವಯಸ್ಸಿನವರು ತಾವು ಹಿಂದಿನ ಜನ್ಮದಲ್ಲಿ ಯಾವ ಸ್ಥಳದಲ್ಲಿ ವಾಸವಾಗಿದ್ರು, ಯಾರ ತಂದೆ ತಾಯಿಗೆ ಮಕ್ಕಳಾಗಿದ್ರು, ಅವರ ಮನೆ ಯಾವ ಒಂದು ಸ್ಥಳದಲ್ಲಿತ್ತು ಎಲ್ಲವನ್ನು ಹೇಳೋದನ್ನ ನಾವು ಕೇಳಿದೀವಿ. ಅವ್ರು ಹೇಳಿದ ಸ್ಥಳಗಳಿಗೆ ಹೋಗಿ ಅವ್ರು ಹೇಳಿದ್ದು ಸತ್ಯ ಅಂತ ಕೂಡ ಅದು ರುಜು ಆಗಿದೆ. ಉದಾಹರಣೆಗೆ ಡಾಕ್ಟರ್ ಇಯಾನ್ ಸ್ಟೀವನ್ಸನ್ 20 ಕೇಸುಗಳು ಸಜೆಸ್ಟಿವ್ ರೀಇನ್ಕಾರ್ನೇಷನ್ ಬಗ್ಗೆ ಪರಿಶೋಧನೆ ಪ್ರಕ್ರಿಯೆಯೊಳಗೆ ಅನೇಕ ಚಿಕ್ಕ ಮಕ್ಕಳ ಅನುಭವಗಳನ್ನ ಶೇಖರಣೆ ಮಾಡಿ ಪುನರ್ಜನ್ಮ ಇದೆ, ಮರಣಾನಂತರ ಜೀವನ ಇದೆ, ಕರ್ಮ ಸಿದ್ಧಾಂತ ಇದೆ ಅಂತ ದೃಢೀಕರಿಸಿದ್ದಾರೆ. ನೋಡಿ, ಬುದ್ಧ ಭಗವಾನರು ಕೂಡ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಾ ಬಂದಿದ್ರು. ನಮ್ಮ ಭಗವದ್ಗೀತೆಯಲ್ಲಿ ಕೂಡ ಕರ್ಮ ಸಿದ್ಧಾಂತದ ಬಗ್ಗೆ ನಾವು ಕೇಳ್ತಾ ಬಂದಿದ್ದೀವಿ. ಹೀಗೆ ಕರ್ಮ ಸಿದ್ಧಾಂತ ಇದೆ ಅಂತ ಕೂಡ ಎಷ್ಟೋ ಮಕ್ಕಳ ಅನುಭವವನ್ನ ಕೇಳಿ ಅದು ರುಜುವಾತಾಗಿದೆ. ಡಾಕ್ಟರ್ ರೇಬನ್ ಮೋಡಿ ಮತ್ತೆ ಕೆಲವರು ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ಮರಣದ ಹತ್ತಿರದ ಅನುಭವಗಳು ಅನ್ನುವ ವಿಷಯದ ಮೇಲೆ ಎಷ್ಟೋ ವಿವರವಾಗಿ ಪರಿಶೋಧನೆಯನ್ನ ಮಾಡಿದ್ದಾರೆ. ಎಷ್ಟೋ ಜನ ಹಾಸ್ಪಿಟಲ್ನಲ್ಲಿ ಸಾಯೋ ಸ್ಥಿತಿಯಲ್ಲಿದ್ದಾಗ ಅವರ ಸೂಕ್ಷ್ಮ ಶರೀರ ಬಿಡುಗಡೆಯಾಗಿ ಸುರಂಗದೊಳಗೆ ಹೋಗಿ ಅಲ್ಲಿಂದ ಬೆಳಕು ಇರೋ ಕಡೆ ಹೊರಗೆ ಬಂದು ಅಲ್ಲಿ ಅವರಿಗೆ ಸತ್ತು ಹೋಗಿರೋ ಮಿತ್ರರು ಸಿಗೋದು, ಮಾಸ್ಟರ್ಸ್ ಸಿಕ್ಕು ಅವರ ಜೊತೆ ಮಾತನಾಡೋದು, ಅವರ ಸಮಯ ಇನ್ನೂ ಬಂದಿಲ್ಲ ಅಂತ ಮತ್ತೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಗೋದು. ಈ ತರಹ ಸಾಕಷ್ಟು ಕೇಸಸ್ಗಳು ನಡೆದಿವೆ. ಚಿಕ್ಕ ಮಕ್ಕಳ ಅನುಭವಗಳು, ಮರಣದ ಸಮಯದಲ್ಲಿರೋರ ಅನುಭವಗಳನ್ನ ಕೇಳಿದ ಮೇಲೆ ಮರಣಾನಂತರ ಜೀವನ ಇದೆ ಅಂತ ಅದು ದೃಢಪಟ್ಟಿದೆ.